ಈ ಭಾಗದ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗಣ್ಯರೇ, ವಿಶೇಷವಾಗಿ ಇವತ್ತು ತ್ರಿಷಾ ಪದವಿ ಪೂರ್ವ ಕಾಲೇಜು ಮತ್ತು ಕ್ರಿಯೇಟಿವ್ ಪ್ರತಿಷ್ಠಾನ ಕಾರ್ಕಳ ಇದರ ವತಿಯಿಂದ ಗುರುದೇವೋ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಹಿರಿಯರು ಆದರಣೀಯರಾದಂಥ ಪ್ರೊಫೆಸರ್ ಬಾಲಕೃಷ್ಣ ಸರ್ ಅವರ ಭಾಷಣಗಳನ್ನು ಕೇಳಿದ್ದೇನೆ. ಇವತ್ತು ಅವರ ಜೊತೆಗೆ ಕೂತು ಸನ್ಮಾನವನ್ನು ಪಡೆಯುವ ಭಾಗ್ಯ ನನ್ನದಾಯ್ತಲ್ಲ ಅನ್ನುವಂಥ ಸಂತೋಷ ನನಗಿವತ್ತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕ್ರಿಯೇಟಿವ್ ಪ್ರತಿಷ್ಠಾನಕ್ಕೆ ನಾನು ಧನ್ಯವಾದವನ್ನು ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಕ್ರಿಯೇಟಿವ್ನ ಸಂಸ್ಥಾಪಕರು 7 ಜನ. ಇವತ್ತು ಒಬ್ಬೊಬ್ಬರು ಒಂದು ಸಂಸ್ಥೆಯನ್ನು ನಡೆಸೋದೇ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ 7 ಜನ ಒಟ್ಟಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. 1, 2, 3 ಆಗಿ ಈಗ 4ನೇ ಬ್ರಾಂಚಿಗೆ ಸಂಸ್ಥೆ ದಾಪುಗಾಲಿಟ್ಟಿದೆ ಅನ್ನೋದು ಭಾಳ ಸಂತೋಷ. ನಿಮ್ಮ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ವಿದೇಶಗಳಲ್ಲೂ ಕೂಡ ಬೆಳೆಯಲಿ, ಇನ್ನಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸನ ನೀಡುವಂಥ ಶಕ್ತಿಯನ್ನು ದೇವರು ನಿಮ್ಮ 7 ಜನರಿಗೂ ಕೂಡ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ, ವಿಶೇಷವಾಗಿ ಇವತ್ತು ತ್ರಿಷಾ ಪದವಿ ಪೂರ್ವ ಕಾಲೇಜು ಕ್ರಿಯೇಟಿವ್ ಪ್ರತಿಷ್ಠಾನ ಕಾರ್ಕಳ ಅವರ ವತಿಯಿಂದ ಗುರುದೇವು ಕಾರ್ಯಕ್ರಮದ ಅಡಿಯಲ್ಲಿ ನನ್ನನ್ನು ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ, ಧನ್ಯವಾದ ಅರ್ಪಿಸ್ತೇನೆ ಸರ್. ಈ ಸಂದರ್ಭದಲ್ಲಿ ನಾನು ಜಯಪ್ರಕಾಶ್ ಅಣ್ಣನ ನೆನೆಸ್ಕೊಳ್ಳಬೇಕು. ಯಾಕಂದರೆ ನನಗೆ ರಾಜ್ಯಾದ್ಯಂತ ನನಗೆ ಟೀಚರ್ ಫ್ರೆಂಡ್ಸ್ ಇದ್ದಾರೆ. ಅವರು ಉಡುಪಿಯಲ್ಲಿ ಎಜುಕೇಷನ್ ಒಳ್ಳೆ ಇದೆ ಸರ್, ನಾನು ಯಾವ ಶಾಲೆಗೆ ಸೇರಿಸಲಿ ಅಂದಾಗ ನನಗೆ ನೆನಪಾಗೋದು ಕ್ರಿಯೇಟಿವ್. ಹೀಗೆ ಒಂದು ದಿವಸ ನನ್ನ ಫ್ರೆಂಡ್ ಅವರ ಮಗನನ್ನು ಸೇರಿಸ್ಲಿಕ್ಕೆ ಇಲ್ಲಿ ಬಂದಾಗ ಜಯಪ್ರಕಾಶ್ ಅಣ್ಣ ಪರಿಚಯ ಆದರು. ಕುಂದಾಪುರ ಕನ್ನಡ ಮಾತಾಡಿದ ತಕ್ಷಣ ಫೋನ್ ನಂಬರ್ ತಕ್ಕೋದು. ಅದು ಅರ್ಜೆಂಟಿಗೆ ಸೀಟ್ ಬೇಕಾದ್ರೆ ಫೋನ್ ಮಾಡಬೇಕಲ್ಲ, ಯಾರಿಗಾದ್ರು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ. ಸೊ ನಾನು ಮೊದಲಿಗೆ ಉಡುಪಿ ಜಿಲ್ಲೆಯಲ್ಲಿ ನಮಗೊಂದು ಸೀಟ್ ಅಂದರೆ PU ಕಾಲೇಜಿಗೆ ಸೀಟ್ ಬೇಕಂದಾಗ ನನಗೆ ಕ್ರಿಯೇಟಿವ್ ನೆನಪಾಗ್ತದೆ. ಹಾಗೆ ಜಯಪ್ರಕಾಶ್ ಅಣ್ಣ 1-2 ಕಾಲೇಜಲ್ಲಿ ಕಾರ್ಕಳ ಆಗಿ ಕಲ್ಯಾಣಪುರದಲ್ಲಿ ಒಂದು ಸೀಟ್ ತೆಗೆಸಿಕೊಡಿ ಜಯಪ್ರಕಾಶ್ ಅಣ್ಣ ಅಂತ ಫೋನ್ ಮಾಡುವಂಥದ್ದು. ಸೊ ಅವರು ಈ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನನ್ನನ್ನು ನೇರವಾಗಿ ಕೇಳಿಲ್ಲ, ಅವರ ಸ್ನೇಹಿತರನ್ನು ಕೇಳಿದ್ರು. ಈ ಭಾಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಕೆಲಸ ಮಾಡೋ ಶಿಕ್ಷಕರು ಯಾರಿದ್ದಾರೆ ಅಂತ ಕೇಳಿದಾಗ ಅವರಿಗೆ ಬಂದ ಹೆಸರು ನನಗಂತ ಅನಿಸ್ತದೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಹೆಸರನ್ನು ಅವರು ಶಿಫಾರಸು ಸಂಸ್ಥೆಗೆ ಮಾಡಿದ್ರು. ಅವರಿಗೂ ಕೂಡ ನಾನು ಆಭಾರಿ ಇದ್ದೇನೆ ಜಯಪ್ರಕಾಶ್ ಅಣ್ಣ. ಹಾಗೆ ಈ ಶಾಲೆಯ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕ ವೃಂದ ಸಿಬ್ಬಂದಿಯವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಯಾಕಂದರೆ ನಾನು ಎಷ್ಟು ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಿದ್ನೋ ಗೊತ್ತಿಲ್ಲ, ಅವರು ನನಗೆ ತುಂಬ ಸರಿ ಕಾಲ್ ಮಾಡ್ಕೊಂಡು ನನ್ನ ಮಾಹಿತಿಗಳನ್ನು, ಅಂದರೆ ನಾನು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೇನೆ. ಅಂದರೆ ನಮಗೆ ಒಂದು ಬದಿ ಮುಖ್ಯೋಪಾಧ್ಯಾಯರ ಕೆಲಸ, ನಮ್ಮಲ್ಲಿ ಶಾಲೆಯ ಅಷ್ಟು ಮಕ್ಕಳ ಜವಾಬ್ದಾರಿ, ಶಿಕ್ಷಕರ ಕೊರತೆ ಇದೆ. ನಮಗೆ 116 ಮಕ್ಕಳಿಗೆ ಗೌರ್ಮೆಂಟಿಂದ ಇರೋದು 2 ಶಿಕ್ಷಕರು ನಮ್ಮದು ಎಲ್ಲ. ಅಂದರೆ ನಾನು ಮತ್ತು ಇನ್ನೊಬ್ಬರು ಮಾತ್ರ. ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಸರಿದೂಗಿಸ್ಕೊಂಡು ಹೋಗಬೇಕು. ಮತ್ತು ಮನೆಗೆ ಬಂದಾಗ ಬೇರೆ ಬೇರೆ ಸಂಘಟನೆ ಚಟುವಟಿಕೆ ಅದು ಇದು ಎಲ್ಲ ಇರ್ತದೆ. ಹಾಗಾಗಿ ಸರ್ ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟೆ ಅಂತ ಅನಿಸ್ತದೆ, ಕ್ಷಮೆ ಇರಲಿ ಸರ್. ಅದು ಅವರು 2-3 ಸರಿ ಫೋನ್ ಮಾಡಿದ್ರು ನನ್ನ ಮಾಹಿತಿಯನ್ನು ತಗೊಳ್ಳಿಕ್ಕಾಗಿ. ಸೊ ಎಲ್ಲ ಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ನನ್ನ ಇದು ಆ್ಯಸ್ ಅ ಶಿಕ್ಷಕನಾಗಿ ನಾನು ಪ್ರಥಮ ಸನ್ಮಾನವನ್ನು ಸ್ವೀಕರಿಸಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದಕ್ಕಾಗಿ. ಯಾಕಂದರೆ ನಮ್ಮಲ್ಲಿ ಪ್ರಶಸ್ತಿ ಸಿಗಬೇಕಾದ್ರೆ ನಾವು ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ನಾವು ಪ್ರಶಸ್ತಿಯನ್ನು ಪಡಿಬೇಕು ಅಂತ ಒಂದು ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಒಳಗಿದೆ. ಸೊ ನನಗೆ ಭಾಳಷ್ಟು ವರ್ಷ ಹೇಳಿದೆ, ನೀವು ಕೆಲಸ ಮಾಡ್ತಿದ್ದೀಯಾ, ಪ್ರಶಸ್ತಿಗೆ ಫೈಲ್ ಹಾಕು. ಇಲ್ಲ, ನಾನು ಹಾಕೋದಿಲ್ಲ. ಯಾಕಂದರೆ ಗುರುತಿಸಿಕೊಟ್ರೆ ಮಾತ್ರ ಆ ಪ್ರಶಸ್ತಿಗೊಂದು ಬೆಲೆ. ನಾವು ಅಪ್ಲಿಕೇಶನ್ ಹಾಕಿ ನಾವು ಏನು ಮಾಡಿದ್ರೆ ನಾವು ಹೇಳ್ಕೊಂಡು ನಾವು ಪ್ರಶಸ್ತಿಗೆ ಏನೋ ಬೆಲೆ ಕಡಿಮೆ ಆಗ್ತದೆ ಅನ್ನೋದು ನನ್ನ ಭಾವನೆ. ನಾನು ಈ ಒಂದು ಪ್ರಶಸ್ತಿಯನ್ನು ಅಥವಾ ಈ ಒಂದು ಸನ್ಮಾನ ಸ್ವೀಕರಿಸಿದಿಂದ ನಮ್ಮ ಶಾಲೆಯ ಬೆಳವಣಿಗೆ ನೋಡಿಕೊಂಡು ಅದು ಪ್ರಚಾರ ಆಗಿದೆ ಅಂತ ಅನಿಸ್ತದೆ. SDMC ಸಮನ್ವಯ ವೇದಿಕೆಯವರು ಮೊನ್ನೆ ಸಂಜೆ ಫೋನ್ ಮಾಡಿಕೊಂಡು ನಿಮಗೆ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ನಾವು ಅಂದರೆ 3 ಕ್ರೈಟೇರಿಯಾ ಇಟ್ಕೊಂಡು ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರು. ಅದಕ್ಕೆ ಒಂದು ಪೂರಕವಾದ್ದು
ತ್ರಿಷಾ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ಆಯ್ಕೆ ಮಾಡಿದ್ದು ಕೂಡ ಇರ್ಬೋದು. ಅಲ್ಲಿ 3 ಅಂದರೆ, ಒಂದು ಶಾಲೆಗೋಸ್ಕರ ಸಮುದಾಯವನ್ನು ಬಳಕೆ ಮಾಡ್ಕೊಂಡಿರ್ಬೇಕು, ಇನ್ನೊಂದು ಶಿಕ್ಷಕರಾಗಿ ಹಣವನ್ನು ಹಾಕಿ ಅಂದರೆ ಶಾಲೆ ಅಭಿವೃದ್ಧಿಗೆ ಸಪೋರ್ಟ್ ಮಾಡಿರಬೇಕು, ಇನ್ನೊಂದು ಶಿಕ್ಷಕರು ಮಗುವನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಿರ್ಬೇಕು ಅಂತ. ಈ 3 ಕ್ರೈಟೇರಿಯಾದ ಸರಿಯಾದದ್ರಿಂದ ನನ್ನನ್ನು ಮತ್ತೆ ಆಯ್ಕೆ ಮಾಡಿದೆ. ನಾನು ಅನ್ಸ್ಕೊಂಡೆ ತ್ರಿಷಾ ಮತ್ತು ಕ್ರಿಯೇಟಿವ್ ಪ್ರತಿಷ್ಠಾನದವರು ಪ್ರಶಸ್ತಿ ಕೊಟ್ಟಿದ್ದರಿಂದಲೇ ನನಗೆ ಈ ಪ್ರಶಸ್ತಿ ಕೂಡ ಬಂತು ಕೂಡ ಅಂತ ನನಗೂ ಕೂಡ ಬಹಳಷ್ಟು ಸಂತೋಷವಾಗಿದೆ. ಅದು ಕೂಡ ಅಪ್ಲಿಕೇಶನ್ ಹಾಕಿ ಇದ್ದಲ್ಲ, ಅವರು ಕೂಡ ಗುರುತಿಸಿರುವಂಥದ್ದೇ. ಅದಕ್ಕೆ ನಾನು ತ್ರಿಷಾ ಸಂಸ್ಥೆಗೆ ನಾನು ಆಭಾರಿಯಾಗಿದ್ದೇನೆ. ಜೊತೆಗೆ ಹೆಚ್ಚಿನ ವಿದ್ಯಾರ್ಥಿಗಳು ಶಿಕ್ಷಕರ ಮಕ್ಕಳು ಇದ್ದಾರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ. ನನಗೆ ನನ್ನ ಜೀವನದ ಒಂದಿಷ್ಟು ನೆನಪುಗಳು ಬರ್ತವೆ. ನಮ್ಮದು ತೀರಾ ಬಡ ಕುಟುಂಬ, ಇಲ್ಲ ಬೈಕಾಡಿಯಲ್ಲಿ ಮನೆ, ತೀರಾ ಬಡ ಕುಟುಂಬ ನಮ್ಮದು. ನಮ್ಮ ತಂದೆ ಓದುವಾಗ ಅವರು ಕೂಡ ಆ ಕಾಲದಲ್ಲಿ 1956 ಅವರಿಗೆ 84-85 ವರ್ಷ ಅವರಿಗೆ. ಅವರು ಓದುವಾಗ ಅವರಿಗೆ 8ನೇ ಕ್ಲಾಸ್ ಪಾಸ್ ಆಗಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಸರ್ ಹೇಳಿದ ಹಾಗೆ. ಅವರು ಶಾಲೆ ಬಿಟ್ಟು ಹೋಟೆಲ್ ಕಡೆ ಹೋದರು. ಅವ್ರಿಗೆ ಮನಸ್ಸಿತ್ತು ನಾನೊಬ್ಬ ಶಿಕ್ಷಕನಾಗಬೇಕು ಅಂತ. ಮತ್ತು ನಾವು 7 ಜನ ಮಕ್ಕಳಲ್ಲಿ 4 ಜನ ಗಂಡು ಮಕ್ಕಳು. ಅವರಿಗೆ ಒಂದು ಆಸೆ ಇತ್ತು, ನನ್ನ 4 ಜನ ಮಕ್ಕಳಲ್ಲಿ ಯಾರೊಬ್ಬರು ಶಿಕ್ಷಕರನ್ನಾಗಿ ಮಾಡಬೇಕು ಅಂತ. ನನಗೆ ಇಂಟ್ರೆಸ್ಟ್, ನಾನು ಇಂಜಿನಿಯರ್ ಆಗಬೇಕು ಅಂತ ನನಗೂ ಒಂದು ಮನಸ್ಸಿತ್ತು. ಆದರೆ ಕೆಲವೊಂದು ಸಮಯ ಸಂದರ್ಭಗಳು ಹೇಗೆ ಓದಿರುತ್ತೆ, ನನ್ನ ತಂದೆಯ ಆಸೆಯಂತೆ ನಾನು ಶಿಕ್ಷಕನಾದೆ. ತಂದೆಯ ಆಸೆಯಂತೆ ಶಿಕ್ಷಕನಾದ್ರಿಂದ ಇವತ್ತು ಒಂದು ಈ ವೇದಿಕೆಯಲ್ಲಿ ಸನ್ಮಾನ ಪಡೆಯುವಂತೆ ಆಗ್ತಿದ್ದೇನೆ. ಇಲ್ಲ ಇಂಜಿನಿಯರ್ ಏನಾರು ಆಗಿದ್ರೆ ಎಲ್ಲೋ ಯಾವುದೋ ಒಂದು ಲೋಕದಲ್ಲಿ ಮುಳುಗಿ ಹೋಗ್ತಿದ್ದೆ. ಇವತ್ತು ಎಲ್ಲರ ಒಂದು ಪ್ರೀತಿಗೆ ಪಾತ್ರ ಆಗುವಂಥ ಅವಕಾಶ ಸಿಕ್ಕಿದೆ. ಅದೇ ರೀತಿ ನಿಮಗೂ ಕೂಡ ನಿಮ್ಮ ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಟ್ಟು ನಿಮ್ಮನ್ನ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆ, ಉಡುಪಿಯಲ್ಲಿ ಒಂದು ಶೈಕ್ಷಣಿಕವಾಗಿ ಪ್ರತಿಷ್ಠಿತ ಸಂಸ್ಥೆ ಅಂದರೆ ಕ್ರಿಯೇಟಿವ್ ಕೂಡ ಒಂದು ಪ್ರತಿಷ್ಠಿತ ಸಂಸ್ಥೆ. ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಫೀಸ್ ಕಟ್ಟಿ ನಿಮ್ಮನ್ನ ಈ ಒಂದು ಸಂಸ್ಥೆಯಲ್ಲಿ ಓದ್ಲಿಕ್ಕೆ ಬಿಟ್ಟಿದ್ದಾರೆ. ಅದರ ಹಿಂದೆ ಅವರ ಶ್ರಮ ಇದೆ. ಅವರಿಗೂ ಪ್ರತಿಯೊಬ್ಬರಿಗೂ ಅನಿಸೋದು, ಈಗ ನಾನು ಶಿಕ್ಷಕನಾಗಿದ್ದಾನೆ, ನನ್ನ ಮಕ್ಕಳು ಶಿಕ್ಷಕನಾಗಿ ಕಷ್ಟ ಇದೆ ಅಂತಲ್ಲ, ಅಂದರೆ ಆಯಾ ಇದಕ್ಕೆ ಹೋದಾಗ ನಮ್ಗೆ ಗೊತ್ತಾಗ್ತದೆ ಯಾವುದ್ರಲ್ಲಿ ಎಷ್ಟು ಕಷ್ಟ ಇದೆ ಅಂತ. ನಮ್ಮ ಮಕ್ಕಳು ಕೂಡ ಕಷ್ಟಪಡಬಾರ್ದು, ಅವರಿಗೆ ಒಳ್ಳೆ ಜೀವನ ಸಿಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಿಮ್ಮನ್ನು ಈ ಸಂಸ್ಥೆಗೆ ಓದಲಿಕ್ಕೆ ಕಳಿಸಿದ್ದಾರೆ. ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಯ ಆಶೆ ಏನುಂಟು ಅದನ್ನು ಪೂರೈಸಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ನನಗೊಂದು ನಮ್ಮ ಕ್ರಿಯೇಟಿವ್ ಸಂಸ್ಥೆ ಒಂದು ನನಗಾಗಿ ಅಲ್ಲ, ನನ್ನ ಶಾಲೆಯ ಬಡ ಮಕ್ಕಳಿಗಾಗಿ ಒಂದನ್ನು ಕೇಳಬೇಕು ಅಂತ. ನನಗೆ ಹಣ ಬೇಡ, ಏನು ಬೇಡ. ನಾನು ಆಗಲೇ ಹೇಳಿದೆ, ನಮಗೆ ವರ್ಷಕ್ಕೆ 7-8 ಲಕ್ಷ ಖರ್ಚಾಗ್ತದೆ, ಬಟ್ ನಾವು ಅದನ್ನು ಕೇಳೋದಿಲ್ಲ. ನನ್ನ ಶಾಲೆಯ ಮಕ್ಕಳಿಗೆ ನಿಮ್ಮ ಸಂಸ್ಥೆಯಿಂದ ಸಾಮಾಜಿಕ ಕಳಕಳಿ ಅಡಿಯಲ್ಲಿ ಏನಾದರೂ ಒಂದು ಸ್ಕಿಲ್ಲನ್ನು ಕೊಡಲಿಕ್ಕೆ ಸಾಧ್ಯ ಆದರೆ, ಅಥವಾ ನಾಲೆಡ್ಜನ್ನು ಕೊಡ್ಲಿಕ್ಕೆ, ಹೆಚ್ಚಿನ ನಾಲೆಡ್ಜ್. ಈಗ ನಮಗೆ ಪಾಠ ಏನಿದೆ ಅದು ಮಾತ್ರ ಮಾಡ್ತೇವೆ, ಬಟ್ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಸಿಕೊಡ್ತೇವೆ. 5ನೇ ಕ್ಲಾಸ್ನ ಮಕ್ಕಳು ಕಳೆದ ವರ್ಷ ಯಕ್ಷಗಾನ ವೇಷ ಹಾಕಿ ಚಂದ ಮಾಡಿದ್ದಾರೆ. 3 ಗಂಟೆ ಯಕ್ಷಗಾನವನ್ನು ಚಂದ ಮಾಡಿ ನಮ್ಮ ಶಾಲೆ ಮಕ್ಕಳು ಮಾಡಿದ್ದಾರೆ. ಯೋಗ ತರಗತಿಗಳನ್ನು ಮಾಡ್ತಾ ಇದ್ದೇವೆ. ನಿನ್ನೆಯಿಂದ ಅಬಕಾಸ್ ಕ್ಲಾಸನ್ನು ಮಕ್ಕಳಿಗೋಸ್ಕರ ನಾವು ಪ್ರಾರಂಭ ಮಾಡ್ತಿದ್ದೇವೆ. ನಮಗೆ ಮಕ್ಕಳು ಫ್ಯೂಚರಲ್ಲಿ CET, NEET, JEE ಇಂಥದ್ದೇನಾದರೂ ಮಾಡಲಿಕ್ಕೆ ಬೇಸಿಕಲಿ 6ನೇ ಕ್ಲಾಸಿಂದ, ಸರ್ ಆವಾಗ ಹೇಳಿದರು ಅಶೋಕ್ ಸರ್, 6ನೇ ಕ್ಲಾಸಿಂದ ನಾವು ಫೌಂಡೇಶನ್ ಕೊಡ್ತಾ ಹೋಗ್ತೇವೆ. ಅಂಥದ್ದೇನಾದರೂ ಸಾಧ್ಯತೆಗಳು ನಿಮ್ಮ ಸಂಸ್ಥೆಯಿಂದ ಸಮಾಜಕ್ಕೆ ಕಳಕಳಿಯಲ್ಲಿ ಸಾಧ್ಯ ಆದರೆ, ಸರ್ ಅಶೋಕ್ ಸರ್, ಗಣಪತಿ ಸರ್ ಒಂದು ಸಾಧ್ಯ ಆದರೆ, ಒಂದು ರಿಕ್ವೆಸ್ಟ್ ನನ್ನದು, ಸಾಧ್ಯ ಆದರೆ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ಯಾಕಂದರೆ ಆ ಮಕ್ಕಳು ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಾಮಾಜಿಕ ಕಳಕಳಿಯಲ್ಲಿ ನಿಮ್ಮ ಸಂಸ್ಥೆಯ ಹೆಸರು ಕೂಡ ಒಂದಿಷ್ಟು ಪ್ರಚಾರ ಆಗ್ತದೆ. ಅದರಿಂದ ನಿಮ್ಮ ಸಂಸ್ಥೆಗೂ ಅನುಕೂಲ ಆಗೋದಕ್ಕಿಂತ ಜಾಸ್ತಿ ನಮ್ಮ ಬಡವರ ಮಕ್ಕಳಿಗೆ ಒಂದಿಷ್ಟು ಅನುಕೂಲ ಆಗ್ತದೆ. ನಾನು ಬರುವಾಗ ನನ್ನ ಮಗಳಿಗೆ ಹೇಳಿದೆ, ನೀನು ಚಂದ ಕಲಿ ಮಗ, ನಿನ್ನ ಇದೇ ಕಾಲೇಜಿಗೆ ಸೇರಿಸ್ತೇನೆ ಅಂತ ಹೇಳಿ ಬಂದೆ ಬರುವಾಗ. ಅಂದರೆ ನಾನು ಈ ಸಂಸ್ಥೆಗೆ ಬರ್ತಾ ಇದ್ದೇನೆ, ನನ್ನ ಫ್ರೆಂಡ್ಸ್ ಬರ್ತಾರೆ, ಬಂದು ಹೊರಗಡೆಯಿಂದ ಜಯಪ್ರಕಾಶ್ ಅಣ್ಣ ತುಂಬ ಸರಿ ಸಿಕ್ಕಿದ್ದಾರೆ. ನಾನು ಯಾವಾಗಲೂ ಈ ಸಂಸ್ಥೆಗೆ ಬಂದು ಹೋಗ್ತಾ ಇರ್ತೇನೆ. ಸೊ ಅಂದರೆ ನಾವು ನಮ್ಮ ಮಕ್ಕಳಲ್ಲಿ ಒಂದು ಕನಸುಗಳನ್ನು ಮೂಡಿಸಬೇಕಾದ್ರೆ ಅಂದರೆ ನಾವು ಈ ಲೆವೆಲಲ್ಲಿ ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡುವಂಥ ಒಂದು ಸ್ಕಿಲ್ಗಳಿಗೆ ಅವಕಾಶ ಇದ್ರೆ ಒಂದು ಮಾಡಿಕೊಡಿ ಅಂತ ಕೇಳ್ತಾ,
ನನ್ನನ್ನು ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕಾಗಿ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ಸರ್ ಹಾಗೆ ನಮಗೆ ತುಂಬ ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ, ಆದರೂ ಕೂಡ ನಿಮ್ಮೆಲ್ಲರಿಗೂ ಒಳಿತಾಗಲಿ. ಮತ್ತೊಮ್ಮೆ 7 ಜನ ಸಂಸ್ಥಾಪಕ ಶಿಕ್ಷಕರಿಗೂ ಹಾಗೆ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳಿಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶಿಕ್ಷಕ ದಿನಾಚರಣೆಯ ಶುಭಾಶಯ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.